ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡಬೇಕು ಅಂತಿರೋ ಟಾಪಿಕ್ಕು ಮೈಂಡನ್ನ ಅಡ್ವಾಂಟೇಜಿಗೆ ಯೂಸ್ ಮಾಡ್ತಿದ್ದೀರಾ, ಡಿಸಡ್ವಾಂಟೇಜಿಗೆ ಯೂಸ್ ಮಾಡ್ತಿದ್ದೀರಾ. ಏನಬಿ ಅಡ್ವಾಂಟೇಜಿಗೆ ಯೂಸ್ ಮಾಡೋದು ಅಂದರೆ, ಏನಬಿ ಡಿಸಡ್ವಾಂಟೇಜಿಗೆ ಯೂಸ್ ಮಾಡೋದು ಅಂದರೆ ಅಂತ ನೀವು ಹೇಳ್ತೀರಾ. ಸೊ ಅಡ್ವಾಂಟೇಜಿಗೆ ಅನ್ನೋದು ಹೇಳೋದಾದರೆ, ಲೈಫಲ್ಲಿ ಡೇ ಬೈ ಡೇ ಹ್ಯಾಪಿನೆಸ್ಸು ಪೀಸು ಜಾಸ್ತಿ ಆಗ್ತಿದೆ ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಮನಿ ಇರಲಿ ಮನಿ ಇಲ್ಲದಲೇ ಇರಲಿ, ನಿಮ್ಮ ಮೈಂಡನ್ನ ನಿಮ್ಮ ಅಡ್ವಾಂಟೇಜಿಗೆ ಯೂಸ್ ಮಾಡ್ತಿದ್ದೀರಾ ಅಂತ. ಅದೇ ಸ್ಟ್ರೆಸ್ಸು, ಫಿಯರು, ಟೆನ್ಷನ್ನು, ಅನೆಕ್ಸಿಟಿ, ಪೇಯ್ನು ಡೇ ಬೈ ಡೇ ಲೈಫಲ್ಲಿ ಜಾಸ್ತಿ ಆಗ್ತಿದೆ ಅಂದರೆ ಮೈಂಡನ್ನ ಡಿಸಡ್ವಾಂಟೇಜಿಗೆ ಯೂಸ್ ಮಾಡ್ತಿದ್ದೀರಾ ಅಂತ. ಹೇಗೆ ಅಡ್ವಾಂಟೇಜಿಗೆ ಯೂಸ್ ಮಾಡೋದು ಗೊತ್ತಿಲ್ಲದಲೇ ಹೇಗೆ ಡಿಸಡ್ವಾಂಟೇಜಿಗೆ ಯೂಸ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಡಾಕ್ಟ್ರುಗಳು ಹೇಗೆ ಡಯಟ್ ಅಡ್ವೈಸ್ ಮಾಡ್ತಾರೆ, ನಾನು ಅದೇ ಥರ ಮೈಂಡ್ಸೆಟ್ ಡಯಟ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಆ ವಿಡಿಯೋ ಚೆಕ್ ಮಾಡಿ ಮೈಂಡಿಗೆ ಬೇಕಾಗಿರೋಂಥ ಡಯಟ್ ಪ್ಲ್ಯಾನ್ ಅಷ್ಟು ಆ ವಿಡಿಯೋದಲ್ಲಿದೆ. ನೀವು ಅದನ್ನು ಫಾಲೋ ಮಾಡಿದ್ದೇ ಆಯಿತು ಅಂದರೆ 30 ಡೇಸಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಬರೋದಂತೂ ಖಂಡಿತ. ಇವತ್ತಿನ ಟಾಪಿಕಿಗೆ ಬರೋಣ. ಅಡ್ವಾಂಟೇಜಿಗೆ ಮತ್ತು ಡಿಸಡ್ವಾಂಟೇಜಿಗೆ ಹೇಗೆ ಯೂಸ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗೋಕ್ಕಿಂತ ಮುಂಚೆ, ಪಾಸಿಟಿವ್ ಇನ್ಪುಟ್ ಕೊಟ್ಟರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ನೆಗೆಟಿವ್ ಇನ್ಪುಟ್ ಕೊಟ್ಟರೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಸೊ ನಾವು ಮೈಂಡಿಗೆ ಯಾವ ಥರ ಇನ್ಪುಟ್ ಕೊಡ್ತಾ ಇದ್ದೀವಿ. ಸೊ ಮೈಂಡಿಗೆ ಇನ್ಪುಟ್ಟು ಏನೇನಿಂದ ಸಿಗುತ್ತೆ? 5 ಸೆನ್ಸ್ ಆರ್ಗನ್ಸು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದರೊಳಗಡೆ ನಾವು ಮೂಗು ಮತ್ತು ಚರ್ಮನ ಬಿಡೋಣ. ಇನ್ನು ಉಳಿದಿರೋ ಸೆನ್ಸ್ ಆರ್ಗನ್ಸು ಕಣ್ಣು, ಕಿವಿ, ನಾಲಿಗೆ. ಒಳ್ಳೆ ವಿಚಾರ ಮಾತಾಡಿದರೆ ಒಳ್ಳೆ ಯೋಚನೆ ಬರುತ್ತೆ, ಬೇಡವಾದ ವಿಚಾರ ಮಾತಾಡಿದರೆ ಬೇಡವಾದ ಯೋಚನೆ ಬರುತ್ತೆ. ಒಳ್ಳೆ ವಿಚಾರ ಜಾಸ್ತಿ ಮಾತಾಡಿದರೆ ಒಳ್ಳೆ ವಿಚಾರ ಜಾಸ್ತಿ ಮಾತಾಡಬೇಕು ಅಂತ ಅನಿಸುತ್ತೆ, ಬೇಡವಾದ ವಿಚಾರ ಜಾಸ್ತಿ ಮಾತಾಡಿದರೆ ಬೇಡವಾದ ವಿಚಾರ ಜಾಸ್ತಿ ಮಾತಾಡಬೇಕು ಅಂತ ಅನಿಸುತ್ತೆ. ಸೊ ಅದೇ ಥರನೇ ಒಳ್ಳೆ ವಿಚಾರ ಕೇಳ್ತಿದ್ದೀವ, ಬೇಡವಾದ ವಿಚಾರ ಕೇಳ್ತಿದ್ದೀವ, ಒಳ್ಳೆ ವಿಚಾರ ನೋಡ್ತಿದ್ದೀವ, ಬೇಡವಾದ ವಿಚಾರ ನೋಡ್ತಿದ್ದೀವ. ಸೊ ನೀವು ಒಳ್ಳೆ ಇನ್ಪುಟ್ ಕೊಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಬೇಡವಾದ ಇನ್ಪುಟ್ ಕೊಟ್ಟರೆ ಬೇಡವಾದ ರಿಸಲ್ಟೇ ಬರುತ್ತೆ. ಸೊ ಮೈಂಡನ್ನ ನಿಮ್ಮ ಅಡ್ವಾಂಟೇಜಿಗೆ ನೀವು ಯೂಸ್ ಮಾಡಬೇಕು ಅನ್ನೋದಾದರೆ ಇನ್ಪುಟ್ಟನ್ನು ನೀವು ಫೋಕಸ್ ಮಾಡಬೇಕು. ಸೊ ಒಳ್ಳೆ ಇನ್ಪುಟ್ ಕೊಡಿ, ನಿಮಗೆ ಬೇಕಾಗಿರೋ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಮೈಂಡ್ಸೆಟ್ ಡಯಟನ್ನು ಫಾಲೋ ಮಾಡೋದು ಮಿಸ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಕಾನ್ಸೆಪ್ಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಯಾವುದರ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದರೆ, ಮೈಂಡ್ಸೆಟ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದ.